ಸೊ ಕಳೆದ 2 ತಿಂಗಳಲ್ಲಿ ನಾವು ಹೌಸ್ ಥೆಫ್ಟ್ 2 ಪ್ರಕರಣ, ಚೈನ್ ಸ್ನ್ಯಾಚಿಂಗ್ 8 ಪ್ರಕರಣ, ವೆಹಿಕಲ್ ಥೆಫ್ಟ್ ಅಂತ ಏನಿದೆ ಅದರಲ್ಲಿ 28 ಪ್ರಕರಣಗಳು, ಮತ್ತು ಆರ್ಡಿನರಿ ಥೆಫ್ಟ್ ಅದರಲ್ಲಿ 3 ಕೇಸು, ಟೋಟಲ್ 42 ಕೇಸನ್ನು ನಾವು ಲಾಸ್ಟ್ 2 ತಿಂಗಳಲ್ಲಿ ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಲಾಸ್ಟ್ 2 ತಿಂಗಳಲ್ಲಿ 65 kg ಗಾಂಜಾ ಮತ್ತು 23 ಗ್ರಾಮ್ಸ್ MDMA ಸಹ ಪತ್ತೆ ಮಾಡಿದ್ದೀವಿ. ಈ ಪ್ರಾಪರ್ಟಿ ಅಫೆನ್ಸ್ ಅಂದರೆ 42 ಕೇಸಸಲ್ಲಿ ಒಟ್ಟು ನಾವು 19 ಜನ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಮತ್ತು NDPS ಕೇಸಸಲ್ಲಿ 13 ಜನ ಆರೋಪಿನ ಪತ್ತೆ ಮಾಡಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಹೌಸ್ ಥೆಫ್ಟ್ ಅದರಲ್ಲಿ ಟೋಟಲ್ 287 ಗ್ರಾಮ್ಸ್ ಚಿನ್ನನ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲಿ ಆರೋಪಿ ಫಸ್ಟ್ ಟೈಮ್ ಅಫೆಂಡರ್, ಅವನು ಕಾರ್ಪೆಂಟರ್, ಮನೆ ಕೆಲಸಕ್ಕೆ ಬಂದಿರ್ತಾನೆ. ಅವನ ಕೆಲಸ ಈ ಗೋದ್ರೇಜ್ ಲಾಕ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡೋದು. ಸೊ ಅವನು ವೆರಿ ಇಂಟ್ರೆಸ್ಟಿಂಗ್ಲಿ ಅದನ್ನು ಯಾವಾಗ ಅವರು ಮನೆ ಓನರ್ ಮನೇಲಿ ಇರೋದಿಲ್ಲ ಆ ಟೈಮಲ್ಲಿ ವಿಂಡೋದು ಕೀನ, ವಿಂಡೋದೇನು ಇದು ಇರುತ್ತೆ ಲಾಕ್, ಅದನ್ನು ಓಪನ್ ಮಾಡಿ ಇಟ್ಟಿರ್ತಾನೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಬರ್ಬೋದು ಅಂತ. ಕಾರ್ಪೆಂಟ್ರ್ ಕೆಲಸ ಒಂದು, ಸೊ ಅದು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಯಾವಾಗ ಮನೇಲಿರೋದಿಲ್ಲ ಆವಾಗ ಬಂದು ಈ ಗೋದ್ರೇಜ್ ಲಾಕ್, ಡಿಜಿಟಲ್ ಲಾಕ್ ಏನಿರುತ್ತೆ ಅದರಲ್ಲಿದ್ದ ಬಂಗಾರನ ಗೊತ್ತಾಗಬಾರ್ದು ಅಂತ ಹೇಳಿ ಅರ್ಧ ತೊಗೊಂಡು ಹೋಗಿರ್ತಾನೆ, ಅರ್ಧ ತಾನು ಅಲ್ಲೇ ಇಟ್ಟೋಗಿರ್ತಾನೆ. ಅದಕ್ಕೆ ಹಿ ಈಸ್ ವೆರಿ ವೆಲ್ ವರ್ಸ್ ವಿತ್ ಇಂಗ್ಲೀಷ್, ಅವನಿಗೆ ಚೆನ್ನಾಗಿ ಇಂಗ್ಲೀಷ್ ಬರೋದ್ರಿಂದ ಗೂಗಲ್ಗೆ ಕೇಳ್ತಾನೆ ಹೌ ಟು ಓಪನ್ ಡಿಜಿಟಲ್ ಲಾಕ್ ಅಂತ ಹೇಳಿ. ಮತ್ತು ಅವನು ಕೆಲಸ ಗೋದ್ರೇಜ್ ಲಾಕನ್ನು ಇನ್ಸ್ಟಾಲ್ ಮಾಡೋದು ಹಲವಾರು ಮನೆಗಳಲ್ಲಿ. ಸೊ ಹಿಂಗಾಗಿ ಅವನಿಗೆ ಗೊತ್ತಿರುತ್ತೆ. ಸೊ ಥ್ರೂ ಗೂಗಲ್ ಅದನ್ನು ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಅರ್ಧ ಚಿನ್ನನ ತೊಗೊಂಡು ಅರ್ಧ ಅಲ್ಲೇ ಇಟ್ಟು ಡೌಟ್ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ. ಸೊ ನಾವು ಪತ್ತೆ ಮಾಡಿದಾಗ ಅವನ್ನ ನಾವು ತಮಿಳ್ನಾಡಿಂದ ಕರ್ಕೊಂಡು ಬಂದಿದ್ದೀವಿ. ಸೊ ಈ ದುಡ್ಡನ್ನ ರಿಕವರಿ ಮಾಡಿದ್ವಿ, ಚಿನ್ನನ ರಿಕವರಿ ಮಾಡಿದ್ವಿ. ಸೆಕೆಂಡು, ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಟೋಟಲ್ 24 2 ವೀಲರ್ ಹೊಂಡಾ ಆ್ಯಕ್ಟಿವ್ ಅದೆಲ್ಲ. ಇವನು ಆರೋಪಿ ಓನ್ಲಿ ಹೊಂಡಾ ಆ್ಯಕ್ಟಿವ ಮಾತ್ರ ಕಳ್ತನ ಮಾಡ್ತಾನೆ. ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದಾನೆ. ಏನು ಮಾಸ್ಟರ್ ಕೀ ಮಾಡಿಟ್ಕೊಂಡಿದ್ದಾನೆ ಲಾಕದು, ಹೊಂಡಾ ಆ್ಯಕ್ಟಿವದ್ದು. ಸೊ ಎಲ್ಲೆಲ್ಲಿ ಅವ್ನು ವೇಟ್ ಮಾಡ್ತಾನೆ. ಬಟ್ ಬೇಸಿಕಲಿ ಈಸ್ ಅ ಕುಕ್, ಅಡುಗೆ ಮಾಡೋ ಕೆಲಸ ಇವೊಂದು. ಎಲ್ಲ ಕಡೆ ಎಲ್ಲಿ ಗಾಡಿ ತುಂಬ ಹೊತ್ತು ನಿಂತಿರುತ್ತೆ, ಯಾರೂ ಬಂದಿರೋದಿಲ್ಲ ಅಂಥದನ್ನ ಅಬ್ಸರ್ವ್ ಮಾಡಿಕೊಂಡು ಆ ಲಾಕನ್ನು ಮಾಸ್ಟರ್ ಕೀಯಿಂದ ಓಪನ್ ಮಾಡಿ ಚಾಮರಾಜನಗರದಲ್ಲಿ ಹೋಗಿ ಅದನ್ನು ಮಾರ್ತಾನೆ. ಅವನು ಯಾವ ರೀತಿ ಹೇಳ್ತಾನೆ ಅಂತಂದರೆ, ಇದು ಸೀಸ್ಡ್ ವೆಹಿಕಲ್ ಕಂಪನಿಯಿಂದ, ನಿಮಗೆ ಡಾಕ್ಯುಮೆಂಟ್ಸನ್ನು ನಾನು ಮತ್ತೆ ಆಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು 6,000 7,000ಗೆ 24 ವೆಹಿಕಲನ್ನು ಅವನು ಮಾರಿದ್ದಾನೆ. ಸೊ ನಮ್ಮ ದೇವರಾಜ ಪೊಲೀಸ್ ಸ್ಟೇಷನ್ ಅವರು ಅದನ್ನು ರಿಕವರಿ ಮಾಡಿದ್ದಾರೆ. ನೆಕ್ಸ್ಟು 8 ಇಂಪಾರ್ಟೆಂಟ್ ಚೈನ್ ಸ್ನ್ಯಾಚಿಂಗ್ ಕೇಸಸ್ ಲಾಸ್ಟ್ ಕಳೆದ 2 ತಿಂಗಳಲ್ಲಿ 9 ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಆಗಿತ್ತು. ಅದರಲ್ಲಿ ಆಲ್ರೆಡಿ ನಾವು 8 ಕೇಸನ್ನು ಪತ್ತೆ ಮಾಡಿದ್ದೀವಿ. ಕುವೆಂಪು ನಗರದ 1, ವಿದ್ಯಾರಣ್ಯಪುರದ 3, ಲಷ್ಕರ್ ಪೊಲೀಸ್ ಠಾಣೆದು 3 ಮತ್ತು ದೇವರಾಜ ಪೊಲೀಸ್ ಠಾಣೆದು 1. ವಿದ್ಯಾರಣ್ಯಪುರದಲ್ಲಿ 3 ಆಗಿತ್ತು, ಅದು ಜಾಸ್ತಿ ಪ್ರಚಾರನೂ ಆಗಿತ್ತು. ಅದರಲ್ಲೂ ಸಹ ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ಬಿಟ್ಟು ಆರೋಪಿನ ಹಿಡ್ಕೊಂಡು ಬಂದಿದ್ದೀವಿ. ಹಿಡ್ಕೊಂಡ್ಬಂದು ಆ ಕೇಸನ್ನು ಪತ್ತೆ ಮಾಡಿದ್ದಾರೆ ನಮ್ಮ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮ್. ಅದೇ ರೀತಿ ಲಷ್ಕರ್ ಪೊಲೀಸ್ ಸ್ಟೇಷನಲ್ಲೂ ಸಹ ಚೈನ್ ಸ್ನ್ಯಾಚಿಂಗ್ ಆಗಿತ್ತು 3. ಅದು ಬಸ್ ಸ್ಟ್ಯಾಂಡಲ್ಲಿ ಆಗಿರೋದ್ರಿಂದ ನಾವು ಬಸ್ ಸ್ಟ್ಯಾಂಡಲ್ಲಿ ಏನು CCTV ಕ್ಯಾಮ್ರಾ ಇದೆ ಅದನ್ನು ಯೂಸ್ ಮಾಡಿಕೊಂಡು ಅದು ಸಸ್ಪೆಕ್ಟ್ಸನ್ನ ಝೀರೋ ಡೌನ್ ಮಾಡಿದ್ವಿ. ನಾವು ಒಂದು 50 ಜನ ಸಸ್ಪೆಕ್ಟನ್ನು ಝೀರೋ ಡೌನ್ ಮಾಡಿದಾಗ ನಮಗೆ ಫೈನಲ್ ಆಗಿ ಒಂದು 3 ಜನನ ಸಸ್ಪೆಕ್ಟ್ ಅಂತ ಹೇಳಿ ಪತ್ತೆ ಆಯಿತು. ಅದರಿಂದ ನೆಕ್ಸ್ಟು ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ, ಅವರು ಗಂಡ ಹೆಂಡತಿ ಇಬ್ಬರು ಸೇಮ್ ತಮಿಳ್ನಾಡವರು, ಅವರು ಸಹ 3 ಚೈನ್ ಸ್ನ್ಯಾಚನ್ನು ಅಂದರೆ ಹಿಂದೆ ಮುಂದೆ ಯಾವಾಗ ಬಸ್ ಹತ್ತುತ್ತಿರ್ತಾರೆ ಆವಾಗ ಅಬ್ಸ್ಟ್ರಕ್ಟ್ ಮಾಡೋದು ಮತ್ತು ಅದನ್ನು ಚೈನನ್ನು ಕಟ್ ಮಾಡಿಕೊಂಡು ಸ್ನ್ಯಾಚ್ ಮಾಡೋದು. ಸೊ ಇವರು ಸೇಮ್ ರೀತಿ ತುಂಬ ಇಂಟ್ರೆಸ್ಟಿಂಗಾಗಿ ಅಗೇನ್ ಅವ್ರು ಯಾವ ರೀತಿ ಎಕ್ಸಿಟ್ ಆಗ್ತಾರೆ, ಯಾವ ರೀತಿ ಆಟೋನ ಚೇಂಜ್ ಮಾಡ್ತಾರೆ, 3-4 ಆಟೋ ಚೇಂಜ್ ಮಾಡ್ತಾರೆ. ಫೈನಲ್ ಆಗಿ ಪಬ್ಲಿಕ್ಕಿಂದ ಫೋನ್ ತೊಗೊಂಡ್ಬಿಟ್ಟು ಅದನ್ನು ಓಲಾ ಬುಕ್ ಮಾಡಿಬಿಟ್ಟು ತಮಿಳ್ನಾಡಿಗೆ ಹೋಗಿರ್ತಾರೆ. ತಮಿಳ್ನಾಡಿಂದ ನಾವು ಈ ಆರೋಪಿನ ಹಿಡ್ಕೊಂಡು ಬಂದ್ವಿ. ಮತ್ತು ನಾವು ಈ ಲಾಸ್ಟ್ 2 ಮಂತ್ಸಲ್ಲಿ 65 kg ಗಾಂಜಾ, ಒಟ್ಟು 13 ಜನ ಆರೋಪಿ ಇದ್ದಾರೆ.
ಅದರಲ್ಲಿ ಇಬ್ಬರು ಆರೋಪಿ ರಿಪೀಟೆಡ್ ಅಫೆಂಡರ್ಸ್ ಇದ್ದಾರೆ. ಒಬ್ಬರು ಎಕ್ಸ್ಟರ್ಮೆಂಟಲ್ ಇದ್ದರು, ಇನ್ನೊಬ್ಬರು ಲೇಡಿ ಇದ್ದಾರೆ. ಅವ್ರ ಮೇಲೆ ಆಲ್ರೆಡಿ 3 ಕೇಸ್ ಇತ್ತು. ಅವ್ರನ್ನೂ ಸಹ ಬಂಧಿಸಿ 26 kg ಒಬ್ಬರಿಂದ ತೊಗೊಂಡಿದ್ವಿ. ಮತ್ತು ಬೇರೆ ಆರೋಪಿಗಳಿಂದ 1 kg 2 kg ಆ ಥರ ನಾವು ಸೀಸ್ ಮಾಡಿದ್ದೀವಿ. ಇನ್ನೊಂದು ದೇವರಾಜ್, ಇದು ಉದಯಗಿರಿ ಪೊಲೀಸ್ ಸ್ಟೇಷನ್ ದಲ್ಲೂ ಸಹ ಈಸ್ ಲೋಕಲ್ ಆರೋಪಿ. ಅವನು ಓನ್ಲಿ ವಿಂಡೋ ಥೆಫ್ಟ್ ಮಾಡ್ತಾನೆ. ಅಂದರೆ 31 ಕೇಸ್ ಇದೆ ಅವನ ಮೇಲೆ. ಪ್ರತಿ ಕಿಟಕಿಯಿಂದ ಮಾತ್ರ ಅಲ್ಲಿ ಏನು ಸಿಗುತ್ತೆ ಅಲ್ಲಿ ಅದನ್ನು ತಗೊಳ್ಳೋದು ಅವನು. ಸೊ ಅವನಿಂದನೂ ಸಹ ನಾವು 30 ಗ್ರಾಮ್ ಚಿನ್ನ ಮತ್ತು ಬೇರೆ ಹಲವಾರು ವಸ್ತುಗಳನ್ನು ನಾವು ರಿಕವರಿ ಮಾಡಿದ್ವಿ. ಸೊ ಈ ಏನು 2 ತಿಂಗಳಲ್ಲಿ ಈಗ ಎಷ್ಟೊಂದು ಕೇಸನ್ನು ಪತ್ತೆ ಮಾಡಿದ್ದಾರೆ. ಸರಸ್ವತಿಪುರಂ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಆ್ಯಂಡ್ ಟೀಮ್, ಅವ್ರದ್ದು ಕ್ರೈಮ್ ಟೀಮ್, ಮತ್ತು ದೇವರಾಜ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ರಘು ಹಾಗೂ ಅವ್ರ PSIs ಮತ್ತು ಅವ್ರ ಟೀಮ್, ಮತ್ತು ಲಷ್ಕರ್ ಏನು ಪ್ರಸಾದ್ ಇದ್ದಾರೆ ಅವ್ರದ್ದು, ಮತ್ತು ಹಾಗೆ ಕಾನ್ಸ್ಟೇಬಲ್ ಟೀಮ್, ಮತ್ತು NDPS ಕೇಸಲ್ಲಿ CCB ಅವರು, ಮತ್ತು ಕುವೆಂಪು ನಗರ ವಿದ್ಯಾರಣ್ಯಪುರ ಮೋಹಿತ್ ಹಾಗೂ ಗೋಪಾಲ್ ಹಾಗೂ ಬೇರೆ ಇನ್ನು ಏನು ಕ್ರೈಮ್ ಕಾನ್ಸ್ಟೇಬಲ್ಸ್ ಇದ್ದಾರೆ ಅವ್ರಿಗೆ ನಾವು ಅಪ್ರಿಸಿಯೇಷನ್ನ ಇವತ್ತು ಕೊಡ್ತಾ ಇದ್ದೀವಿ. ಅವ್ರು ಕಾರ್ಪೆಂಟರ್, ಅವ್ರಿಗೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ. ಹೌದು, ಅವ್ನು ಕಾರ್ಪೆಂಟರು. ಅವ್ನು ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಮೊದಲೇ ಅವನು ವಿಂಡೋ ಇದನ್ನು ಓಪನ್ ಮಾಡಿ ಇಟ್ಟಿರ್ತಾನೆ. ಹಾಂ, ಸೈಡ್ದೆಲ್ಲ ಓಪನ್, ಅವ್ರ ಮನೇದು ಹೇಳ್ತಾ ಇರೋದು ನಾನು, ಪರ್ಟಿಕ್ಯುಲರ್ ಆ ಮನೆಯದು ಓಪನ್ ಮಾಡಿ ಇಟ್ಕೊಂಡಿರ್ತಾನೆ ವಿಂಡೋನ. ಆಮೇಲೆ ಅಲ್ಲಿಂದ ಎಂಟ್ರಿ ಆಗ್ತಾನೆ. ಅವ್ರ ಮನೇಲಿ ಇರೋ ವಿಂಡೋ ಓಪನ್ ಮಾಡಿ ಹೋಗ್ಬೋದಿತ್ತು. ಒಬ್ಬನೇ ಮಾಡ್ತಾರೆ. ಯಾವುದು? ಜಾನ್ವರಿಯಿಂದ ಈ ಚಾಮರಾಜನಗರದವನು. ಇಬ್ರು ಚಾಮರಾಜನಗರದವರೇನೆ. ಕಾರ್ಪೆಂಟರ್ ಇಸ್ ಫ್ರಮ್ ತಮಿಳ್ನಾಡು. ಅವರು ಪತ್ತೆ ಮಾಡಿದ್ದಾರೆ ದೇವರಾಜ ಲಿಮಿಟ್ಸ್ ಅಲ್ಲಿ. ಅದ್ರದ್ದು ನಿಮಗೆ ನಾನು ಬ್ರೇಕಪ್ ಕೊಡ್ತೀನಿ. ಹೌದು ಹೌದು, ಅದೊಂದೇ ಕೇಸ್ ಇಲ್ಲ. ಹೌದು ಮೇಡಮ್, ಈ ಡ್ರಗ್ಸ್ ಮತ್ತು ಗಾಂಜಾ ಪ್ರತಿ ಒಂದು ಕಂಟಿನ್ಯೂಸ್ ನಡೀತಾ ಇದೆ. ಬ್ರೇಕಪ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀವು ಯಾವಾಗಲೇ ಮಾಡಿದ್ರು ಕೂಡ ಈ ಥರದ ಅಮೌಂಟ್ ತೋರಿಸ್ತಿತ್ತು ಅಲ್ಲ. ಈಗ ನಾವು ಪ್ರತಿ ಒಂದೇ ಸಲ ಮಾಡೋದು ಬೇಡ, ಯಾವಾಗ ರಿಕವರಿ ಮಾಡ್ತೀವಿ ಅದನ್ನ ತೋರಿಸ್ತಾ ಇದ್ದೀವಿ. ಹೌದೌದು, ಸಾಕಷ್ಟು ಅವೇರ್ನೆಸ್, ಇನ್ಕ್ಲೂಡಿಂಗ್ ಮೀ, DCPs, ಇನ್ಸ್ಪೆಕ್ಟರ್ಸು, ಅವೇರ್ನೆಸ್ ಒನ್ ಪಾರ್ಟು. ಮತ್ತು ಪ್ರತಿಯೊಂದು ಅಫೆಂಡರ್ಸ್ ಯಾರು ರಿಪೀಟೆಡ್ ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ನಾವು ಕರೆದು ಪ್ರತಿದಿನ ನಮ್ಮದೊಂದು ಟೀಮೇ ಇದೆ CCBಲಿ ಮಾಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಎಫರ್ಟ್ಸ್. ಯಾವುದೇ ಕಾರಣಕ್ಕೂ ನಾವು ಅದನ್ನು ಪತ್ತೆ ಮಾಡಲಾರ್ದೆ ಬಿಡೋದಿಲ್ಲ. ಸಾಕಷ್ಟು ಇನ್ನು ಮುಂದೆನೂ ಕೇಸಸ್ ಮಾಡ್ತೀವಿ. ಲೋಕಲ್ ಏಡ್ಸ್ ಕೆಲವೊಂದು ಏರಿಯಾಗಳಲ್ಲಿ ಮಕ್ಕಳನ್ನ ಬಳಸ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಅಂತ ಏರಿಯಾಗಳಿಗೆ ಹೋಗಕ್ ಸಾಧ್ಯವೇ ಆಗ್ತಾರ ಅಂತ ಪರಿಸ್ಥಿತಿಯಲ್ಲಿದೆ ಅಂತ ಕಡೆ ಏನಾದ್ರು ಟೀಮ್, ಸ್ಪೆಷಲ್ ಟೀಮ್ ಮಾಡಿ ಫಾರ್ಮ್ ಮಾಡಿ ಹೋಗ್ಬೋದು ಅಂತ. ಡೆಫಿನೆಟ್ಲಿ ಮಾಡ್ತೀವಿ ಅದನ್ನು. ನಾವು ಏರಿಯಾ ಡಾಮಿನೇಷನ್ ಅಂತ ಹೇಳಿ ಲಾಸ್ಟ್ 1 ವೀಕಿಂದ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಈವನ್ ಸ್ಮೋಕ್ ಮಾಡ್ತಾ ಕೂತಿರ್ಬೋದು, ಅಥವಾ ಜಾಸ್ತಿ ಹುಡುಗರು ಇರ್ಬೋದು, ಅಥವಾ ನಮಗೆ ಬೇರೆ ಬೇರೆ ರೀತಿಯ ಅಪರಾಧ ಮಾಡ್ತಾ ಇದ್ದಾರೆ ಅಂತ ಏನು ನಮಗೆ ಇನ್ಫಾರ್ಮೇಷನ್ ಇರುತ್ತೆ ಆ ಏರಿಯಾನ ಡಾಮಿನೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಹ ಅಪ್ಡೇಟ್ ಮಾಡ್ತೀವಿ ಯಾವ್ಯಾವ ಏರಿಯಾಗೆ ನಾವು ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅಥವಾ ಎಷ್ಟು ಪೆಟಿ ಕೇಸಸ್ ಹಾಕಿದ್ದೀವಿ, ಅವ್ರ ಮೇಲೆ ಬೇರೆ ಕೇಸಸ್ ಏನಾದರೂ ಹಾಕಿದ್ದೀವಿ ಅಂತ ಡೇ ಟು ಡೇ ಬೇಸಿಸಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಉದಯಗಿರಿ ಲಿಮಿಟ್ಸಲ್ಲಿ ಮತ್ತು ಮಂಡಿಲಿ. ಅದು ಇಬ್ಬರು ರಿಲೇಟಿವ್ಸ್ ಅಂತಂದರೆ ಪೋಕ್ಸೋ ಕೇಸ್ ಆಗಿರುತ್ತೆ. ಪೋಕ್ಸೋ ಕೇಸ್ ಆಗಿಬಿಟ್ಟು ಚಾರ್ಜ್ ಶೀಟ್ ಆಗಿರುತ್ತೆ. ನೆಕ್ಸ್ಟು ಆಮೇಲೆ ಮತ್ತೆ ಮಿಸ್ಸಿಂಗ್ ಕೇಸ್ ಆಗುತ್ತೆ, ಮತ್ತೆ ಓಡೋಗಿರ್ತಾರೆ ಸೇಮ್ ಅವ್ರ ಜೊತೆಗೇ. ಅವತ್ತಿನ ದಿನ ಚಾರ್ಜ್ ಶೀಟ್ ಆಗಿದ್ದ ಕೋರ್ಟ್ ಹಿಯರಿಂಗ್ ಇರುತ್ತೆ. ಅವರು ಕೋರ್ಟ್ ಹಿಯರಿಂಗಿಗೆ ಬಂದಾಗ ಇಬ್ಬರು ಫ್ಯಾಮ್ಲೀಸು ಇರ್ತಾರೆ. ಮತ್ತು ಅದು ಹುಡುಗಿ ಕಡೆ ಫ್ಯಾಮ್ಲಿಯವರು ಸ್ವಲ್ಪ ಸಿಟ್ಟಾಗ್ತಾರೆ. ನಮ್ಮದು ಮಿಸ್ಸಿಂಗ್ ಕೇಸು ನಮ್ಮ ವಿದ್ಯಾರಣ್ಯಪುರ ಸ್ಟೇಷನಲ್ಲಿರೋದ್ರಿಂದ ಅದು ಕ್ಲೋಸಿಗೆ ಅಂತ ಹೇಳಿ ವಿದ್ಯಾರಣ್ಯಪುರ ಸ್ಟೇಷನಿಗೆ ಬಂದಿರ್ತಾರೆ. ನಾವು ಕೌನ್ಸಿಲಿಂಗ್ ಮಾಡಿ ಕಳಿಸಿದಾಗ
ಅದು ಮಚ್ಚು ಏನೋ ಆ ರೀತಿ ಇಲ್ಲ. ಅವರು ಗಾಡೀಲಿರೋ ಅದು ಸ್ಪ್ಯಾನರ್ ಅಂತೀವಲ್ಲ ಅದು ಅದು ಕೇಸ್ ಮಾಡಿದ್ದೀವಿ ನಾವು. ಎರಡು ಕೇಸ್ ಆಗಿದೆ, ಇದು 3rd ಕೇಸ್ ಮಾಡಿರೋದು. ಹೋಮ್ ಮೇಕರ್ ಜೇಸಿ ಕನ್ಸಂಪ್ಷನ್ ಏನಿದೆ ಆ ಕೇಸಸ್ಸನ್ನು ನಾವು ಮಾಡ್ತಾ ಇದ್ದೀವಿ. ಯಾರು ತಗೋತಾರೆ ಅದನ್ನು ಕೇಸಸ್ಸನ್ನು ನಾವು ಇವಾಗ ಫಾಲೋ ಮಾಡ್ತೀವಿ. ಯಾರಿಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾರು ಲೋಕಲ್ ಲೈಟ್ಸೇ ಜಾಸ್ತಿ ತಗೋದು ಇಲ್ಲ, ಆ ಥರ ಕಂಡು ಬಂದರೆ ನಾವು ಡೆಫಿನೆಟ್ಲಿ ಕೇಸ್ ಮಾಡ್ತೀವಿ. ಡೆಫಿನೆಟ್ಲಿ ಗಮನ ಹರಿಸ್ತೀವಿ ನಾವು. ಅವರು ಆ ಥರ ಅವರು ಏನೇ ನಾರ್ಮ್ಸ್ ಏನಿದೆ, ಏನು SOP ಇದೆ ಅದು ಫಾಲೋ ಮಾಡಿಲ್ಲ ಅಂದರೆ ಅವ್ರಿಗೂ ನಾವು ಆರೋಪಿ ಅಂತ ಹೇಳಿ ತಗೋತೀವಿ, ರಿಸೀವರ್ಸ್ಗೂ. ಥ್ಯಾಂಕ್ ಯು. ಒರಿಸ್ಸಾದಿಂದ ಬರುತ್ತೆ ನಮಗೆ. ಬ್ಯಾಂಗ್ಳೂರ್ ನಮಗೆ. ನಮ್ಮ ಕೇಸಲ್ಲಿರೋದು ಒಂದು ಒರಿಸ್ಸಾ, ಒಂದು ಬ್ಯಾಂಗ್ಳೂರ್. ಥ್ಯಾಂಕ್ ಯು. ಇದು ಏನು ಈ ಹೊಂಡಾ ಆಕ್ಟಿವ್ ಆಗಿದೆಯಲ್ಲ, ಅದರಲ್ಲಿ ಏನಾದ್ರು ಮಾಸ್ಟರ್ ಕೀ ಮಾಡ್ಕೊಂಡಿದ್ದಾರಲ್ಲ, ಈ ಶೋರೂಮ್ ಜೊತೆ ಏನಾದ್ರು ಇನ್ವಾಲ್ವ್ಮೆಂಟ್ ಅವ್ರ ಜೊತೆ ಏನಾದ್ರು ಇದೆಯಾ ಅಂತ? ಯಾಕಂದ್ರೆ ಅವರು ಮಾಸ್ಟರ್ ಕೀ ಮಾಡೋದ್ರಿಂದ ಅಲ್ಲಿದ್ದೇನೋ ಕನೆಕ್ಷನ್ ಇದೆ. ಮತ್ತೆ ಮಾಡ್ತೀವಿ ಆ ಥರ ಇದೆ. ಥ್ಯಾಂಕ್ ಯು. ಇಲ್ಲ ನಾವು ಅಲ್ಲಿಂದ ಹೋಗಿ ತಗೊಂಡು ಇಲ್ಲ ಅವನು ಇಲ್ಲಿ ಅವನೇ ಲೋಕಲ್ಲು, ಬಟ್ ಅದು ಏನೋ ಇಲ್ಲಿ ಮಾರಿರ್ತಾನೆ. ಅವರು ಬೇರೆ ತಮಿಳ್ನಾಡು ಓನರ್, ಅವರು ಇಲ್ಲಿ ಇರೋ ಶಾಪು ರಿಸೀವರು. ಸೊ ಅವರು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಹೋಗಿರುತ್ತೆ, ಅದು ನಮ್ಮ ಪ್ರಾಪರ್ಟಿ ಏನಿದೆ ಅಲ್ಲಿ. ಸೊ ಅಲ್ಲಿಂದ ಹೋಗಿ ನಾವು ರಿಕವರಿ ಮಾಡ್ಕೊಬೋದು.